ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ದಾಮಿರ್ಜನ್ 111 ಟ್ಯಾರೋಟ್ಗೆ ಸ್ವಾಗತ. ನಾನು ನಿಮ್ಮ ಟ್ಯಾರೋ ರೀಡರ್. ಇವತ್ತಿನ ಟಾಪಿಕ್ ಬಂದು ನಿಮಗೆ ಇಲ್ಲಿ ನಿಮ್ಮ ವ್ಯಕ್ತಿ ಏನಿದ್ದಾರೆ, ನಿಮ್ಮ ಬಗ್ಗೆ ಹೇಳಲಾಗದಿರುವಂಥ ಭಾವನೆಗಳು ನಿಮ್ಮ ಹತ್ರ ಶೇರ್ ಮಾಡಿರಲ್ಲ, ಆ ರೀತಿ ಯಾವುದಾದ್ರೂ ಭಾವನೆಗಳನ್ನ ಇಟ್ಕೊಂಡಿದ್ದಾರಾ ಅಂತ ನೋಡೋಣ. ನಿಮ್ಮ ವ್ಯಕ್ತಿಗಳ ಭಾವನೆ ಏನಿದೆ, ಹೇಳಲಾಗದೇ ಇರುವಂಥ ಭಾವನೆಗಳು ಏನಿದೆ ಅಂತ ನೋಡೋಣ. ಅವರು ಖಂಡಿತವಾಗ್ಲೂ ನಿಮ್ಮ ಬಗ್ಗೆ ನಿಜವಾಗಿಯೂ ಯೋಚನೆ ಮಾಡ್ತಾ ಇರ್ಬೋದು. ಮತ್ತು ಯಾಕೆ ಅವರು ತಮ್ಮ ಮನಸ್ಸಿನಲ್ಲಿ ಏನು ಹೇಳ್ತಾ ಇಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಕೆಲವೊಮ್ಮೆ ತುಂಬಾ ಹತ್ತಿರದಲ್ಲಿ ಬಂದು ತುಂಬ ಸಾವಿರಾರು ಭಾವನೆಗಳು ನಿಮ್ಮ ಜೊತೆ ಬಂದು ಹೋಗಿರ್ಬೋದು. ಮತ್ತು ತುಂಬಾ ಪ್ರೀತಿ ಇರುತ್ತೆ, ಕಾಳಜಿ ಇರುತ್ತೆ, ಪಶ್ಚಾತ್ತಾಪ ಇರುತ್ತೆ. ಆದರೆ ಅದನ್ನು ವ್ಯಕ್ತಪಡಿಸ್ತೇನೆ ಧೈರ್ಯ ಇರದೇ ಇರ್ಬೋದು. ಈ ರೀಡಿಂಗ್ ಮೂಲಕ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ಉಳಿದಿದೆ, ಏನು ಹೇಳಲಾಗುವಂಥ ಭಾವನೆಗಳು ಏನಿದೆ, ಆಧ್ಯಾತ್ಮಿಕ ಮಾರ್ಗದರ್ಶನ ಏನಿದೆ ಅಂತ ನೋಡೋಣ. ಈ ರೀಡಿಂಗನ್ನು ಖಂಡಿತವಾಗ್ಲೂ ಕೂಡ ನೋಡಿ. ನಿಮಗೆ ಅನ್ವಯ ಆದರೆ ಮಾತ್ರ ಇದನ್ನು ತೊಗೊಳ್ಬೋದು, ಇಲ್ಲಾಂದರೆ ದಯವಿಟ್ಟು ಇದನ್ನು ಅಲ್ಲೇ ಬಿಟ್ಬಿಡಿ ಅಂತ ಹೇಳ್ತಾ ಈ ರೀಡಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಣ್ಣು ಮುಚ್ಕೊಂಡು ಆಳವಾಗಿರುವಂಥ ಉಸಿರನ್ನು ತಗೊಂಡು ಈ ವ್ಯಕ್ತಿ ಯಾರಿದ್ದಾರೆ, ಆ ವ್ಯಕ್ತಿ ಯಾರಿದ್ದಾರೆ ಅವ್ರ ಮುಖನ ಮನಸ್ಸಿನಲ್ಲಿ ನೆನಪು ಮಾಡಿಕೊಂಡು ನಂತರ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ಯೂನಿವರ್ಸ್ ಈ ಸಂಬಂಧದ ಬಗ್ಗೆ ನನಗೆ ಬೇಕಾಗಿರುವಂಥ ಮಾರ್ಗದರ್ಶನನ ನೀಡಿ ಅಂತ ಹೇಳ್ತಾ ಕೆಲವೊಮ್ಮೆ ಒಂದು ಮಾತುಗಳು ಮೌನವಾಗಿರ್ಬೋದು. ಸ್ಟಾರ್ಟ್ ಮಾಡೋಣ ಈ ರೀಡಿಂಗ್. ನಿಮ್ಮ ವ್ಯಕ್ತಿಗಳು, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಈ ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ, ಹಲವರ ವಿಷಯದಲ್ಲಿ ಈ ವ್ಯಕ್ತಿ ಮನಸ್ಸಿನಲ್ಲಿ ಇನ್ನೂ ಕೆಲವು ಅಪೂರ್ಣ ಮಾತುಗಳನ್ನ ಇಟ್ಕೊಂಡಿರ್ಬೋದು. ಒಂದು ರೀತಿಯಲ್ಲಿ ಅರ್ಥನೇ ಆಗದೇ ಇರೋ ರೀತಿಯಲ್ಲಿ ನಿಮ್ಮ ಜೊತೆ ಅರ್ಥನೇ ಆಗದೇ ಇರುವಂಥ ಮಾತುಗಳನ್ನ ಆಡ್ತಾ ಇರ್ಬೋದು. ಬಹುಶಃ ಅವರು ನಿಮಗೇನೋ ಹೇಳಬೇಕು ಅಂತ ಅಂದ್ಕೊಂಡಿರ್ಬೋದು, ಇಲ್ಲ ಧನ್ಯವಾದಗಳನ್ನು ತಿಳಿಸ್ಬೇಕು ಅಂತ ಅಂದ್ಕೊಂಡಿರ್ಬೋದು. ಕೆಲವರಿಗೆ ಇಲ್ಲಿ ಅವರನ್ನು ಕ್ಷಮಿಸೋದ್ರ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿರ್ಬೋದು, ಇಲ್ಲ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಕಷ್ಟ ಆಗದೆ ಇರ್ಬೋದು, ಅವ್ರಿಗೆ ಅರ್ಥ ಮಾಡ್ಕೊಳ್ದೇ ಇರುವಂಥ ಪರಿಸ್ಥಿತಿಯಲ್ಲಿ ಇರ್ಬೋದು. ಮತ್ತು ಏನೋ ಒಂದು ಕೆಲವೊಂದು ವಿಚಾರಗಳನ್ನು ಹೇಳೋದಕ್ಕೆ ಅವ್ರಿಗೆ ಏನೋ ಮುಜುಗರ, ಹಿಂಸೆ, ಹಿಂಜರಿಕೆ ಆಗ್ತಾ ಇರ್ಬೋದು. ಕೆಲವ್ರಿಗೆ ಇಲ್ಲಿ ಭಯ ಆಗ್ತಿರ್ಬೋದು, ಕೆಲವ್ರಿಗೆ ಈಗೋ ಅಡ್ಡಿ ಆಗಿರ್ಬೋದು, ಅಥವಾ ಅವ್ರ ಪರಿಸ್ಥಿತಿಗೆ ತಕ್ಕ ರೀತಿಯಲ್ಲಿ ಇಲ್ಲಿ ಮೌನ ಆಗಿರ್ಬೋದು ಅವರು. ಬಟ್ ಸದ್ಯಕ್ಕೆ ನೀವು ಇಲ್ಲಿ ಯಾರ ಬಗ್ಗೆನೂ ಅವರು ಸೈಲೆಂಟ್ ಆಗಿದ್ದಾರೆ ಅಂತ ಅಂದ್ಕೊಂಡು ಅವ್ರ ಮನಸ್ಸಿನಲ್ಲಿರೋದು ನೀವೇನೋ ಅಂದ್ಕೊಳ್ತಾ ಇದ್ದೀರಾ ಅದು ನಿಜ ಅಂತ ಖಂಡಿತವಾಗ್ಲೂ ನಂಬೋದಕ್ಕೆ ಹೋಗಬೇಡಿ. ಮತ್ತು ಅವ್ರಿಗೆ ಅನ್ನಿಸ್ತಾ ಇದೆ ಏನೋ ಒಂದು ಸಿಚುವೇಶನಲ್ಲಿ, ಏನೋ ಒಂದು ಸಂದರ್ಭದಲ್ಲಿ ನೀವು ಅವ್ರಿಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ದೇನೆ ನೀವು ಹೇಳಿರುವಂಥ ಮಾತುಗಳಾಗಿದೆಯಲ್ಲ, ಆ ಮಾತುಗಳು ಅವ್ರಿಗೆ ಸರಿಯಾಗಿರೋ ಅರ್ಥ ಮಾಡ್ಕೊಳಕ್ಕಾಗದಿರೋಂಥ ಪರಿಸ್ಥಿತಿಲಿ ಅವರು ಇದ್ರೇನು ಮೋಸ್ಟ್ಲಿ. ಬಹುಶಃ ಅವ್ರಿಗೆ ಏನು ನಿರ್ಧಾರ ತಗೊಳ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಗದೇ ಇರ್ಬೋದು. ಮತ್ತು ತುಂಬಾ ಕೋಪದಲ್ಲಿ ನಿಮ್ಮ ಜೊತೆ ಅವ್ರು ಮಾತಾಡಿರ್ಬೋದು. ಸಾರಿ, ಬಟ್ ಅದನ್ನು ಅವರು ನಿಮ್ಮ ಜೊತೆ ಶೇರ್ ಮಾಡದೇ ಇರ್ಬೋದು. ಬಟ್ ಕೆಲವೊಂದು ಬಾರಿ ಅವರು ಯೋಚನೆ ಮಾಡ್ತಾ ಇರ್ತಾರೆ, ಇಲ್ಲ ನೀವು ಸರಿಯಾಗಿ ಅವರನ್ನು ಅರ್ಥ ಮಾಡ್ಕೊಂಡಿಲ್ವೋ, ಇಲ್ಲ ಅವರು ನಿಮಗೆ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇರ್ಬೋದು. ಮತ್ತು ಒಂದು ಸೋಲ್ಮೇಟ್ ಕನೆಕ್ಷನ್ನ ಹೇಳ್ತಾ ಇದೆ ಇದರಲ್ಲಿ. ಅಂದರೆ ನಿಮ್ಮ ಮನಸ್ಸಿಗೆ ಯಾಕೆ ಅಂದರೆ ಕೆಲವೊಂದು ವಿಚಾರಗಳು ನಿಮ್ಮಿಬ್ಬರಲ್ಲಿ ಸೇಮ್ ಸಿಚುವೇಶನ್ನ ತಂದು ಕೊಟ್ಟಿರುತ್ತೆ, ಸೇಮ್ ಥಿಂಕ್ಗಳನ್ನು ತಂದು ಕೊಟ್ಟಿರುತ್ತೆ. ಬಟ್ ಆದ್ರೂ ಕೂಡ ಒಂದೊಂದು ವಿಚಾರಗಳಲ್ಲಿ ಕನ್ಫ್ಯೂಷನ್ನ ತಂದು ಕೊಟ್ಟಿರ್ಬೋದು.
ಅವರು ನಿಮಗೆ ಖಂಡಿತವಾಗ್ಲೂ ಇಲ್ಲಿ ಆ, ಕಾಳಜಿ ತೋರಿಸುವಂಥವ್ರಾಗಿರ್ತಾರೆ, ಗೌರವ ತೋರಿಸುವಂಥವ್ರಾಗಿರ್ತಾರೆ, ನಿಮಗೋಸ್ಕರ ಸಮಯ ಕೊಟ್ಟಿರ್ತಾರೆ. ಬಟ್ ನಿಮಗೋಸ್ಕರ ಅವ್ರು ನಿಜವಾಗಿರುವಂಥ ಪ್ರೀತಿನ ತೋರಿಸಿರ್ತಾರೆ. ಹಾಗಾಗಿ ಆ ಪ್ರೀತಿಗಳು ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗೋದಿಲ್ಲ ಅನ್ನೋ ಒಂದು ಸ್ಟ್ರಾಂಗ್ ಆಗಿರ್ತಾರೆ. ಬಟ್ ಈಗ ಸಡನ್ನಾಗಿ ಮೌನ ಸೈಲೆಂಟ್ ಆಗಿಬಿಟ್ಟಿರ್ತಾರೆ ಅವರು. ಯಾಕೆ ಅನ್ನೋದು ನಿಮಗೆ ಕನ್ಫ್ಯೂಷನ್ನ ತಂದುಕೊಡ್ತಾ ಇರ್ಬೋದು. ಯಾವುದನ್ನು ಕೂಡ ತುಂಬಾ ಡಿಸಿಷನ್ನ ತಗೊಳ್ಬೇಡಿ. ಏನಂದರೆ ಒಂದು ರೀತಿಯಲ್ಲಿ ಇದು ಒಂದು ಹೀಲಿಂಗನ್ನು ಹೇಳುತ್ತೆ, ಹೀಲಿಂಗ್ ಎನರ್ಜಿನ ಹೇಳುತ್ತೆ. ಬಹುಶಃ ಅವರಿಗೆ ತುಂಬಾ ಸಂಬಂಧಗಳಿಂದ ತುಂಬಾ ಪಾಠಗಳನ್ನ ಕಲ್ತಿರ್ಬೋದು. ತುಂಬಾ ಒಂದು ರೀತಿಯಲ್ಲಿ ಅವ್ರಿಗೆ ಕೆಲವೊಂದು ಸಂಬಂಧಗಳು ಜೀವನ ಪೂರ್ತಿ ಕೆಲವೊಂದು ನೋವುಗಳನ್ನು ಕೊಟ್ಟು ಹೋಗಿರ್ಬೋದು ಅವ್ರಿಗೆ. ಮತ್ತು ಅವರು ಕಲಿತಂಥ ಪಾಠಗಳಿಂದ ಅವರು ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಏನು ಹೇಳೋಕ್ಕಾಗ್ದೇ ಇರ್ಬೋದು. ಮತ್ತು ಅವರು ಕೆಲವೊಂದು ಸಲ ಕೆಲವೊಂದು ಬಾರಿ ಆ, ಆ, ಒಂದು ಅರ್ಥಗಳಲ್ಲಿ ಅವ್ರಿಗೆ ಒಂದೊಂದು ವಿಚಾರಗಳಲ್ಲಿ ಅರ್ಥ ಆಗದೇ ಒಂದು ಪರಿಸ್ಥಿತಿಗೆ ತಕ್ಕಂತೆ ಅವರು ಬದಲಾವಣೆಗಳನ್ನು ಮಾಡ್ಕೊಳ್ತಾ ಇರ್ಬೋದು. ಹಾಗಾಗಿ ಎಷ್ಟೊಂದು ವಿಚಾರಗಳಲ್ಲಿ ನಿಮಗೆ ಕ್ಷಮೆನ ಕೇಳಿದ್ರೂ ಕೂಡ, ಇಲ್ಲ ಕ್ಷಮಾಪಣೆ ಕೇಳೋದ್ರ ಬಗ್ಗೆ ಅವರು ನಿಮ್ಮ ಜೊತೆ, ಮತ್ತು ಅವರು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅವರು ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ಬಟ್ ಅವ್ರಿಗೆ ಆ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳುವಷ್ಟು ಇವರಿಗೆ ಫೀಲ್ ಆಗ್ತಾ ಇದೆ ಅನ್ನುವಷ್ಟು ಒಂದು ಮಾತುಗಳು ಕೂಡ ಒಂದು ತಲೆಗೆ ಕೂಡ ಬರ್ತಾ ಇಲ್ಲ ಅವ್ರಿಗೆ. ತುಂಬ ಭಯ ಇದೆ ಅವ್ರಿಗೆ. ಯಾಕೋ ನಿಮ್ಮ ಒಂದು ವಿಚಾರವಾಗಿ ಏನೋ ಒಂದು ಭಯ ಕಾಡ್ತಾ ಇರುತ್ತೆ, ಪದೇ ಪದೇ ತುಂಬ ನೋವು ಕಾಡ್ತಾ ಇರುತ್ತೆ. ಮತ್ತು ಏನು ಮಾಡಬೇಕು ಅಂತ ಗೊತ್ತಾಗದೇ ಇರುವಂಥ ಪರಿಸ್ಥಿತಿಲಿ ಇದ್ದಾಗ, ಮತ್ತು ಅವ್ರಿಗೆ ನೀವು ಕನ್ಫ್ಯೂಷನ್ನ ಮಾಡಿಟ್ಟಿರ್ಬೋದು. ನೀವು ತೋರಿಸುವಂಥ ಪ್ರೀತಿ ಆಗಿರ್ಬೋದು, ನೀವು ತೋರಿಸುವಂಥ ಕೇರಿಂಗ್ ಆಗಿರ್ಬೋದು, ಅವ್ರಿಗೆ ಒಂದು ರೀತಿ ಎನರ್ಜಿ ವೈಸ್ ಇನ್ನೂ ಒಂದು ಸ್ವಲ್ಪ ತಾಳ್ಮೆಯಿಂದ ಇರೋಣ, ಇನ್ನೊಂದು ಸ್ವಲ್ಪ ಟೈಮನ್ನು ತೊಗೊಳ್ಳೋಣ, ಒಂದು ಸ್ವಲ್ಪ ತಾಳ್ಮೆ ತುಂಬಾ ಇರಬೇಕಾಗಿತ್ತು ಅನ್ನೋ ಒಂದು ಮನಸ್ಥಿತಿಗೆ ಬರುತ್ತೆ. ಮತ್ತು ನಿಮ್ಮ ಮನಸ್ಸಲ್ಲೇ ಅವರು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಇಲ್ವಾ ಅನ್ನೋ ಒಂದು ಮನಸ್ಥಿತಿಲಿ ಅವರು ಇರ್ಬೋದು. ಮತ್ತು ಒಂದೊಂದು ಸಲ ಅವ್ರಿಗೆ ಅನಿಸೋದು ಕೆಲವೊಂದು ಮಾತುಗಳನ್ನ ನಾನು ಮಾತಾಡಬಾರ್ದಾಗಿತ್ತೇನೋ ಅನ್ನೋ ಒಂದು ಮನಸ್ಸು ಅವ್ರಿಗೆ ಬರ್ತಾ ಇರುತ್ತೆ ಪದೇ ಪದೇ. ಬಟ್ ಇದು ಎಲ್ರಿಗೂ ಅನ್ವಯ ಆಗೋದಿಲ್ಲ. ನಿಮಗೆ ಅನ್ವಯ ಆಗ್ತಿದ್ರೆ ಮಾತ್ರ ಇದನ್ನು ನೋಡ್ಬೋದು. ಮತ್ತು ಇಲ್ಲಿ ಹೇಳ್ತಾ ಇರುವಂಥದ್ದು ಎನರ್ಜಿ ವೈಸ್ ತುಂಬಾ ಪಶ್ಚಾತ್ತಾಪದ ಕಾಣಿಸ್ತಾ ಇದೆ. ಅಂದರೆ ತುಂಬಾ ಪಶ್ಚಾತ್ತಾಪ ಪಡ್ತಾ ಇರ್ಬೋದು ಅವರು ಹೇಳ್ದೇನೆ ಕೆಲವೊಂದು ವಿಚಾರಗಳನ್ನು. ಮತ್ತು ಕೆಲವರಿಗೆ ಇಲ್ಲಿ ಒಂದು ಹಳೆ ನಿರ್ಧಾರಗಳು ಪದೇ ಪದೇ ನೆನಪಿಗೆ ಬರ್ತಾ ಇರುತ್ತೆ ಅಂತ ಬಂದಿರುವಂಥದ್ದು. ಹಳೆ ಮಾತುಗಳು, ಹಳೆ ನಿರ್ಧಾರಗಳು, ಅದಕ್ಕೆ ಒಂದು ರೀತಿಯಲ್ಲಿ ತುಂಬ ಮೌನವೇ ತುಂಬಾ ಇಂಪಾರ್ಟೆಂಟ್ ಅಂತ ಕೆಲವ್ರಿಗೆ ಅನಿಸಿರ್ಬೋದು. ಬಟ್ ಒಂದು ರೀತಿಯಲ್ಲಿ ತುಂಬಾ ಶಾಂತವಾಗಿರೋದೇ ಇಂಪಾರ್ಟೆಂಟ್ ಅಂತ ಅವರು ತಿಳ್ಕೊಂಡು ಕೆಲವೊಂದು ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ದೇ ತಾಳ್ಮೆ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡು ಕೆಲವೊಂದು ವಿಚಾರಗಳನ್ನ ಪೆಂಡಿಂಗಲ್ಲಿ ಇಟ್ಟಿರ್ಬೋದು ಅವರು ಅಂತ ಬಂದಿರುವಂಥದ್ದು. ಕೊನೆಯದಾಗಿ ನಿಮ್ಮ ನಾನು ಇಲ್ಲಿ ಕ್ಯಾಂಡಲ್ಸ್ ಮುಖಾಂತರ ಹೇಳ್ಬೋದು, ನಿಮ್ಮ ಮನಸ್ಸಿಗೆ ತುಂಬಾ ನೋವು ಆಗ್ತಾ ಇದೆ, ಹರ್ಟ್ ಆಗ್ತಾ ಇದೆ ಅಂತ ಅಂದರೆ ಖಂಡಿತವಾಗ್ಲೂ ಒಂದು ರೀತಿಯಲ್ಲಿ ನಿಮ್ಮ ಮನಸ್ಸಿಗೆ ಶಾಂತಿ ಬೇಕು ಅಂದರೆ ನೈಟ್ ಆದರೆ ದೀಪದ ಮುಂದೆ ಆಗಿರ್ಬೋದು, ಕ್ಯಾಂಡಲ್ ಮುಂದೆ ಆಗಿರ್ಬೋದು, ಯೂನಿವರ್ಸ್ ಮುಂದೆ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಿಮಗೆ ಒಂದಿಷ್ಟು ಮನಸ್ಸಿಗೆ ಶಾಂತಿ ಸಿಗುವಂಥದ್ದು, ಕೆಲವೊಂದು ತಿಳ್ಕೊಳ್ಬೇಕು ಅಂದ್ಕೊಂಡಿರೋದಾಗಿರ್ಬೋದು, ಕೆಲವೊಂದು ವಿಚಾರಗಳು ಸಮಾಧಾನ ಸಿಗದೇ ಇರ್ಬೋದು. ಹಾಗಾಗಿ ಒಂದು ಪ್ರಾರ್ಥನೆ ಮಾಡಿ ಮಲಗೋದ್ರಿಂದನೂ ಕೂಡ ನಿಮಗೆ ಒಂದು ಒಳ್ಳೆ ರೀತಿಯ ಶಾಂತಿ, ಒಂದು ಸಮಾಧಾನಕರವಾಗಿರುವಂಥದ್ದು ಸಿಗ್ಬೋದು ಅಂತ ಹೇಳ್ತಾ ಈ ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ 111 ಅಂತ ಟೈಪ್ ಮಾಡಿ. ಖಂಡಿತವಾಗ್ಲೂ ಕೂಡ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.